ಇವಾಗ ಅದೇ ಇಲ್ಲ ಅಂದರೆ ಗ್ಯಾಸ್ ಇಲ್ಲ ಅಂದರೆ ನಮ್ಗೆ ಇನ್ನೇನು ಅರ್ಥನೇ ಆಗ್ತಾಯಿಲ್ಲ. ನಾವು ಊಟ ಇಲ್ದರೆ ಸಾಯ್ಬೇಕಷ್ಟೇ. ಇನ್ನು ಅಲ್ಲ ಬಂಗು ಹೋಗೋದು, ಗೋಲ್ಸ್ಬರ್ಗ್ ಹೋದೆ, ಟ್ಯಾಂಡೋಡ್ ಹೋದೆ, ಅಲ್ಲ ಯಾವ ಕಡೆ ಎಲ್ಲ ಕಡೆನೂ ಇಲ್ಲ. ಗ್ಯಾಸ್ ಹಾಕ್ಸ್ಕೊಂಡೇ ಓಡಿಸ್ಬೇಕು. ಗ್ಯಾಸ್ ಇಲ್ಲ ಅಂದರೆ ಹೆಂಗೆ ದುಡಿಯೋಕ್ಕಾಗುತ್ತೆ? 80 रुपीस देंगे बोलो तो भी गैस नहीं है अभी. ಗ್ಯಾಸ್ ಸಿಕ್ಕಲಿಲ್ಲ ಅಂದರೆ ಗಾಡಿ ಸ್ಟಾಪ್ ಮಾಡಬೇಕಷ್ಟೇ. The LPG crisis continues to hit Bengaluru. With most of the autos in Bengaluru dependent on LPG, many of the gas stations across the city were shut in the middle of the day, forcing auto drivers to wait in panic to fill their tanks. Bengaluru has over 3 lakh autos which run on LPG, CNG, electric and some on petrol. But a majority of these are retrofitted with LPG kits. This makes these autos in the city much more vulnerable to the LPG shortage. ನಾನು ನ್ಯೂಸಲ್ಲಿ ನೋಡಿದಾಗ ಹೇಳಿದ್ರು, ಅದೇನೋ ಸೆಂಟ್ರಲ್ ಗೌರ್ಮೆಂಟ್ ಇವರೆಲ್ಲ ಸುಮ್ಮನೆ ಸುಳ್ಳು ಹೇಳ್ತಾವ್ರೆ, ನಮಗೆ ಇನ್ನೂ 75 ದಿವಸಕ್ಕೆ ಗ್ಯಾಸ್ ಬರುತ್ತೆ, ನೀವೇನು ಟೆನ್ಷನ್ ತಗೋಬೇಡಿ, ಯಾರೋ ಸುಳ್ಳು ಮಾತು ಕೇಳಿಬಿಡಿ ಅಂತ ದೊಡ್ಡದಾಗಿ ಹೇಳ್ಬಿಟ್ರು. 75 ದಿವಸ ನೈಟ್ 10 ಗಂಟೆಲಿ ನ್ಯೂಸ್ ಹೇಳ್ತಾರೆ, ಇವಾಗ ಗ್ಯಾಸ್ ಇಲ್ಲ ಇಲ್ಲಿ. ನಮಗೆ ಗ್ಯಾಸ್ ಸಿಕ್ಕಿಲ್ಲ ಅಂದರೆ ಇವಾಗ ಡೈಲಿ ಪ್ರತಿನಿತ್ಯ ನಮಗೆ ಇದೆ ಊಟ ಡೈಲಿ. ನಾವು ಇದನ್ನು ಓಡಿಸಿಲ್ಲ ಅಂದರೆ ಇವಾಗ ನಮ್ಮ ಮನೆಗೆ ಇವಾಗ ಒಂದು ಹೊತ್ತಿಗೆ ಊಟನೂ ಇಲ್ದೇ ಆಗುತ್ತೆ. ಗ್ಯಾಸ್ ಇದ್ದರೆ ಪ್ಯಾಸೆಂಜರ್ ಹೋಗ್ಬೋದು, ನಾವು ಓಡಿಸ್ಬೋದು. ಗ್ಯಾಸ್ ಇಲ್ಲ ಅಂದರೆ ಏನು ಮಾಡಬೇಕು? ಪರ್ ಡೇ 600-700 ರೂಪೀಸ್ ಲಾಸ್ ಆಗ್ತದೆ. ಕೆಲವರು ಲೋಕಲ್ ಗ್ಯಾಸ್ ಬಂಕ್ನಲ್ಲಿ ಗ್ಯಾಸ್ ಕ್ಲೋಸ್ ಆಗಿದೆ. ಬಟ್ ನೋಡಿ ಹೋಗಿ ಯಶವಂತಪುರ ಬೆಳಗ್ಗೆ ಹೋಗಿ ಯಶವಂತಪುರನಲ್ಲಿ ಹಾಕ್ಕೊಂಡು ಬಂದಿದ್ದೀನಿ. ಗ್ಯಾಸು 4 ದಿವಸ ಎಂದು ಸಿಗ್ತಾ ಇಲ್ಲ, ಸರಿನಾ? ರೇಟು ಜಾಸ್ತಿ ಮಾಡಿದ್ದಾರೆ. ಇವಾಗ 75 ರೂಪೀಸ್ ರೇಟು, ಆವಾಗ 54 ರೂಪಾಯಿ ಇತ್ತು ರೇಟು. ಇವಾಗ ಈ ಥರ ರೇಟ್ ಜಾಸ್ತಿ ಆಗಿದೆ. ಇವಾಗ ಗ್ಯಾಸು ಸಿಗ್ತಾಯಿಲ್ಲ. ಇವಾಗ ಗ್ಯಾಸು ಫುಲ್ ರೇಟಲ್ಲೇ ಇದೆ. ಇವಾಗ ಗಾಡಿ ಓಡ್ಸೋಕ್ಕಾಗಿಲ್ಲ. ಇವಾಗ ಗ್ಯಾಸ್ ಹಾಕ್ಸ್ಕೊಂಡೇ ಓಡಿಸ್ಬೇಕು. ಇವಾಗ ಗ್ಯಾಸ್ ಇಲ್ಲ ಅಂದರೆ ಹೆಂಗೆ ದುಡಿಯೋಕ್ಕಾಗುತ್ತೆ? ತುಂಬ ಕಷ್ಟ ಆಗಿದೆ. While the auto drivers last week battled with the rising prices, now they are baffled with the shortage of supply of gas. जनवरी से रेट अच्छा था, अभी 1 महीने से रेट आगे बहुत बढ़ गया है गैस का. बोले तो 50 पे 2 रुपये था गैस है, अभी ये 77-80 रुपीज़ तक कर दिया है. फिर भी गैस अवेलेबल नहीं है, मिल रहा है नहीं गैस. अभी तो गाड़ी कितना खड़ा है इधर पे, सब ड्राइवर लोग पूरा गाड़ी खड़ा के चले जा रहा. सब वो गरीब लोग है, वो कमाएंगे तो जो घर पर उसका जीना जो भी है चलेगा. अभी ये गाड़ी इधर पे खड़ा देंगे तो रोड पे गैस भी नहीं, घर पे भी नहीं जा सकता. कैसा वो कमा के कैसा अपना परिवार पालना सब. DH visited LPG stations across south and central Bengaluru. Some had been shut down since March 10th, others closed by noon on March 11th after they ran out of gas. However, they expect supplies to arrive by tonight. ಭಾನುವಾರದಿಂದೇನೋ ಗ್ಯಾಸ್ ಸಪ್ಲೈ ಕಮ್ಮಿ ಆಗೋಗಿದೆ. ಒಂದು 2 ಟನ್ ಅಷ್ಟು ಬರ್ತಾಯಿದೆ. ಅಂದರೆ ಮಧ್ಯಾಹ್ನಕ್ಕೆ ಖಾಲಿ ಆಗ್ತಾಯಿದೆ ಮೇಡಮ್. ಮುಂಚೆ ಒಂದು 3 ಟನ್ನು 4 ಟನ್ ಬರ್ತಾಯಿತ್ತು, ಅಲ್ಲಿಗೆ ಸರಿ ಆಗ್ತಿತ್ತು. 1 ದಿನಕ್ಕೆ 2 ದಿನಕ್ಕೆಲ್ಲ ಸರಿ ಆಗ್ತಿತ್ತು. ಈಗ 2 ಟನ್ ಬರ್ತಾಯಿತ್ತಲ್ಲ, ಅದರಿಂದ ಮಧ್ಯಾಹ್ನಕ್ಕೆ ಖಾಲಿ ಆಗ್ತೈತೆ ಮೇಡಮ್. ತುಂಬ ಜನ ಬಂದು ಕೇಳ್ತಾ ಇದ್ದಾರೆ, ಆದರೆ ಇಲ್ಲಿ ಗ್ಯಾಸ್ ಇಲ್ವಲ್ಲ, ಅದರಿಂದ ನಾವು ಸಪ್ಲೈ ಬರ್ತಾಯಿಲ್ಲ ಅಣ್ಣ ಅಂತ ಹೇಳ್ತಾ ಇದ್ದೀವಿ. ಅದರಿಂದ ಬೈಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಯಾವಾಗ ಬರ್ಬೋದು ಸರ್ ಸಪ್ಲೈ? ಮೇಡಮ್ ನೈಟ್ ಬರುತ್ತಂತೆ, ನೈಟು ಒಂದು 12 ಗಂಟೆ ಮೇಲೆ ಬರುತ್ತೆ ಅಂತ ಹೇಳ್ತಿದ್ದಾರೆ. Until the LPG supply stabilizes in Bengaluru, thousands of auto drivers across the city are stuck with uncertainty. They're spending more time in finding fuel than finding passengers. Passengers might also have to prepare for long wait times and fewer autos on the roads from Thursday if auto LPG stations don't regulate their fuel stock. This is Amulya Shivshankar for Deccan Herald.